ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಟಾಪ್ 5 ಎ ಐ ಟೂಲ್ಸ್ ಫಾರ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಪ್ರಮುಖವಾದ ಎ ಐ ಪರಿಕರಣಗಳು. ಓಕೆ, ಫಾರ್ ಅವರ್ ಎಕ್ಸಾಮ್ಗೆ ಮತ್ತು ಅವರು ಸೆಲ್ಫ್ ಸ್ಟಡಿ ಮಾಡೋಕ್ಕೆ ಮತ್ತು ಕ್ವಶನ್ ಪೇಪರು ಹೇಗಿರುತ್ತೆ ಅಂತ ಗೆಸ್ ಮಾಡಿ ಅದ್ರ ಮೇಲೆ ಕ್ವಶನ್ಸನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಇದೆಲ್ಲ ನಿಮಗೆ ಎ ಐ ಟೂಲ್ಸಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ನಿಮಗೆ ಟಾಪ್ 5 ಎ ಐ ಟೂಲ್ಸನ್ನು ಈ ಪಿ ಪಿ ಟಿಯಲ್ಲಿ ಕೆಳಗೆ ತೋರಿಸ್ತೀನಿ ಯಾವ್ಯಾವ ಟಾಪ್ 5 ಇದೆ ಅಂತ. ಸೊ ನೋಡಿ, ಇದು ನಿಮಗೆ ಫಸ್ಟು ಎ ಐ ಅಂದರೆ ಏನಂತ ಗೊತ್ತಿದೆ ನಿಮಗೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ, ಕೃತಕ ಬುದ್ಧಿಶಕ್ತಿ. ಓಕೆ, ಇದು ನಿಮಗೆ ಕ್ವಶನ್ ಪೇಪರ್ಸು, ಆನ್ಸರ್ಸು, ಆ ಕ್ವಶನ್ಗೆ ಏನೋ ಡಿಫಿಕಲ್ಟ್ ಆಲ್ಟರ್ನೇಟಿವ್ ಆನ್ಸರ್ಸು, ಮತ್ತು ನಿಮ್ಗೆ ಅದ್ರ ಬಗ್ಗೆ ಮೋರ್ ಸ್ಟಡಿ ಮಟೀರಿಯಲ್ ಸಿಗುತ್ತೆ. ಓಕೆ, ಈ ಕಾಲದಲ್ಲಿ ತುಂಬ ಕೋಚಿಂಗ್ಸ್ ಎಲ್ಲ ನೋಡ್ತಾ ಇದ್ದಾರೆ, ತುಂಬ ಕಾಸ್ಟ್ಲಿ ಇದೆ. ಬಟ್ಟು ಆಲ್ಟರ್ನೇಟಿವ್ ಆಗಿ ನೀವು ಈ ಎ ಐ ಟೂಲ್ಸ್ನ ಯೂಸ್ ಮಾಡಿಕೊಂಡು ಸ್ಟಡಿ ಮಾಡಿದರೆ ಸೊ ಮೋರ್ ಇನ್ ಡಿಟೇಲ್ ಆಗಿ ನೀವು ಆ ಟಾಪಿಕ್ ಬಗ್ಗೆ ಸ್ಟಡಿ ಮಾಡ್ಬೋದು ಮತ್ತು ನೀವು ಮೋರ್ ಸ್ಕೋರು ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಸ್ಟಡಿ ಪರ್ಪಸ್ಗೆ ಈ ಎ ಐ ಟೂಲ್ಸನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಒನ್ ಇರೋದು ಚಾಟ್ ಜಿ ಪಿ ಟಿ. ಓಕೆ, ಇದು ನಿಮಗೆ ಆ್ಯಸ್ ಎ ಪ್ರೈವೇಟ್ ಟೀಚರ್ ಮೀನ್ಸ್ ನೀವು ಏನು ಬೇಕಾದರೂ ಕ್ವಶನ್ ಕೇಳ್ಬೋದು. ಅದಕ್ಕೆ ಅದು ಇನ್ ಡಿಟೇಲ್ ಆಗಿ ವಿತ್ ಇಮೇಜಸ್ಸು, ವಿತ್ ಯೂಟ್ಯೂಬ್ ವೀಡಿಯೋಸು, ಅದೆಲ್ಲ ಇನ್ ಡಿಟೇಲ್ ಆಗಿ ಕೊಡುತ್ತೆ. ನಿಮಗೆ ಏನಾದರೂ ಯಾವುದಾದ್ರೂ ಸಬ್ಜೆಕ್ಟು ಟಫ್ ಇದ್ದರೆ, ಅದರಲ್ಲಿ ಯಾವುದಾದ್ರೂ ಕ್ವಶನ್ನು ನಿಮ್ಗೆ ಅರ್ಥವಾಗಲಿಲ್ಲ, ನಿಮ್ಗೆ ಯಾವುದಾದ್ರು ಟಾಪಿಕ್ಸ್ ಗೊತ್ತಾಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಈ ಚಾಟ್ ಜಿ ಪಿ ಟಿಯಲ್ಲಿ ಆ ಕ್ವಶನನ್ನು ಕೇಳ್ಬೋದು. ಅದು ಇನ್ ಡೀಟೇಲಾಗಿ ತೋರಿಸ್ಕೊಡುತ್ತೆ. ಓಕೆ, ಎಲ್ಲ ಇನ್ ಡೀಟೇಲಾಗಿ ಹೇಳ್ಕೊಡುತ್ತೆ. ಓಕೆ, ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಓಕೆ, ನೆಕ್ಸ್ಟು ಗೂಗಲ್ ಜೆಮಿನೈ. ಓಕೆ, ನಿಮಗೆ ಗೂಗಲ್ ಗೊತ್ತಿದೆ, ಅದು ಗೂಗಲ್ ಜೆಮಿನೈ ಅಂತ ಒಂದು ಎ ಐ ಟೂಲ್ ಇದೆ. ಓಕೆ, ಈ ಟೂಲಿಂದ ನೀವು ರಿಯಲ್ ಟೈಮಾಗಿ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ, ನಿಮಗೆ ಏನಾದರೂ ಕರೆಂಟ್ ಮಾರ್ಕೆಟಲ್ಲಿ, ಕರೆಂಟ್ ಅಫೇರ್ಸಲ್ಲಿ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಇದು ಇಮಿಡಿಯೇಟಾಗಿ ತುಂಬ ಚೆನ್ನಾಗಿ ಇನ್ ಡಿಟೇಲಾಗಿ ಕೊಡುತ್ತೆ. ಸೊ ನೀವು ಈ ಗೂಗಲ್ ಜೆಮಿನೈನ ಯೂಸ್ ಮಾಡಿ ಆ ಡಿಟೇಲನ್ನು ನೀವು ಪಡ್ಕೋಬೋದು. ಓಕೆ, ಇದು ತುಂಬ ಚೆನ್ನಾಗಿದೆ, ಇದನ್ನು ಟ್ರೈ ಮಾಡಿ. ನೆಕ್ಸ್ಟು ಪರ್ಫೆಕ್ಟ್ಲಿಟಿ. ಓಕೆ, ಇದು ನಿಮಗೆ ಇನ್ ಡೆಪ್ತಾಗಿ ಮತ್ತು ಎಕ್ಯುರೇಟಾಗಿ ನಿಮಗೆ ಇದು ಇನ್ಫಾರ್ಮೇಷನ್ ಕೊಡುತ್ತೆ. ಓಕೆ, ನಿಮಗೆ ಏನಾದರೂ ಪ್ರಬಂಧ ಅಥವಾ ಅದರ ಐಟಮ್ ಬಗ್ಗೆ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಸಂಶೋಧನೆ ಮಾಡಬೇಕಾದ್ರೆ ಅದು ಇನ್ ಡೀಟೇಲಾಗಿ ಎ ಟು ಜೆಡ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಮೀನ್ಸ್ ಇನ್ ಡೀಟೇಲಾಗಿ ಯೂಟ್ಯೂಬ್ ವೀಡಿಯೋ ಸರ್ಚ್ ಮಾಡುತ್ತೆ, ಅದರಲ್ಲಿ ವೆಬ್ಬಲ್ಲಿ ಅದರಲ್ಲಿ ಬಗ್ಗೆ ಇರುವ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತೆ. ಎಲ್ಲ ಎ ಟು ಜೆಡ್ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟು ನಿಮಗೆ ಇದು ಒಂದೇ ಪ್ಲೇಸಲ್ಲಿ ಆಲ್ ಇನ್ಫಾರ್ಮೇಷನ್ ಸಿಗುತ್ತಲ್ಲ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ರೀಡ್ ಮಾಡೋಕ್ಕೆ ಮತ್ತು ಅದ್ರ ಬಗ್ಗೆ ನಾಲೆಜ್ ಗೇನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇದೆಲ್ಲ ತುಂಬ ಸೆಕ್ಯೂರ್ ಆಗಿರುತ್ತೆ, ಇನ್ ಡೀಟೇಲ್ಸು ಮತ್ತು ವ್ಯಾಲಿಡ್ ಜೆನ್ಯೂನ್ ನಿಮಗೆ ಇದರಲ್ಲಿ ಡೇಟಾ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ, ಇದು ತುಂಬ ಚೆನ್ನಾಗಿದೆ. ಓಕೆ, ನಿಮಗೆ ನೋಷನ್ ಎ ಐ ಅಂತಿದೆ. ಓಕೆ, ಇದು ನಿಮಗೆ ಸ್ಮಾರ್ಟ್ ಟಿಪ್ಪಣಿಗಳು ಮತ್ತು ವೇಗದ ಸಾರಾಂಶ, ಉತ್ತಮ ಭಾಷಾ ಶೈಲಿ. ಓಕೆ, ನಿಮಗೆ ಇದೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಓಕೆ, ಇದನ್ನು ಯೂಸ್ ಮಾಡ್ಬೋದು. ಓಕೆ, ನೀವು ನೋಟ್, ಪರೀಕ್ಷಾ ಸಿದ್ಧತೆ, ನಿಮಗೆ ನಿಮ್ಮ ಬಳಿ ಇರೋ ಯಾವುದೋ ಪಿ ಡಿ ಎಫ್ ಪುಸ್ತಕ ಅಥವಾ ಯಾವುದಾದ್ರೂ ಡಿಟೇಲನ್ನು ಅಪ್ಲೋಡ್ ಮಾಡಿದರೆ ನಿಮ್ಗೆ ಅದರಲ್ಲಿ ಪೇಪರ್ಗೆ ಯಾವ ಕ್ವಶನ್ ಬರ್ಬೋದು ಮತ್ತು ಯಾವ್ಯಾವ ಕ್ವಶನ್ ಪ್ಯಾಟರ್ನ್ ಬರುತ್ತೆ ಅದೆಲ್ಲ ಇನ್ ಡೀಟೇಲಾಗಿ ನಿಮಗೆ ಕೊಡುತ್ತೆ. ನೀವು ಬೇಸ್ಡ್ ಆನ್ ಆ ಕ್ವಶನ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬರುವ ಎಕ್ಸಾಮ್ದಲ್ಲಿ ತುಂಬ ಸ್ಕೋರ್ ಮಾಡಲು ಹೆಲ್ಪ್ ಆಗುತ್ತೆ. ಓಕೆ, ಇದು ತುಂಬ ಚೆನ್ನಾಗಿದೆ ಆ್ಯಪು. ಇದು ನಮ್ಮ ಬ್ರದರ್ ಸನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಯೂಸ್ ಮಾಡ್ಕೊಳ್ಳಿ, ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸ್ಮಾರ್ಟ್ ಪ್ರಾಂಪ್ಟ್ ತಂತ್ರಗಳು ಮೀನ್ಸ್ ಇದೆ. ನೀವು ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ನೀವು ಕರೆಕ್ಟಾಗಿ ಪ್ರಾಂಪ್ಟ್ ಕೊಟ್ಟರೆ ನೀವು ಅಕ್ಯುರೇಟಾಗಿ ಅದು ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ ಯು ಎ ಐ ಟೂಲ್ಗಳು. ನಿಮಗೆ ಎಕ್ಸಾಮ್ ಬಗ್ಗೆ ಇನ್ ಡೀಟೇಲಾಗಿ ಈ ನೆಕ್ಸ್ಟು ಈ ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಇನ್ಫಾರ್ಮೇಷನ್ ಬಗ್ಗೆ ಇದು ಇನ್ ಡೀಟೇಲಾಗಿ ಇನ್ ಪಿಕ್ಚರ್ಸ್ ವಿಡಿಯೋಸ್ ಸಮೇತ ಕೊಡುತ್ತೆ. ಓಕೆ, ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಇದು ಸೆಲ್ಫ್ ಸ್ಟಡಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಿಮಗೆ ಸ್ಪೀಡಾಗಿ ಕಲಿಯೋಕ್ಕೆ ಮತ್ತು ನಿಮಗೆ ಪರೀಕ್ಷೆಯಲ್ಲಿ ನಿಮಗೆ ಏನೋ ಡೌಟ್ಸ್ ಇದ್ದರೆ ಮತ್ತು ಪರೀಕ್ಷೆ ಬರೆಯೋಕ್ಕೆ ಸ್ವಲ್ಪ ಭಯ ಇರುತ್ತೆ, ಅದನ್ನು ನೀವು ಮೊದಲಕ್ಕೆ ಅದರಲ್ಲಿ ಏನೇನು ಕ್ವಶನ್ ಬರ್ಬೋದು ಅಂತ ಗೆಸ್ ಮಾಡಿ ಅದೇ ಥರ ಪ್ರಿಪೇರ್ ಆಗಿದ್ದರೆ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ
ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇದನ್ನು ಆಲ್ರೆಡಿ ನಮ್ಮ ಬ್ರದರ್ ಸನ್ಸು ಮತ್ತು ನಮ್ಮ ಫ್ರೆಂಡ್ಸ್ ಮಕ್ಕಳು ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ ಚಾಟ್ GPT ರೇಟಿಂಗ್ ಎಲ್ಲ ತೋರಿಸ್ತಾ ಇದೆ ನಿಮಗೆ. ಅರೌಂಡ್ 4.59 ಇದೆ ಔಟ್ ಆಫ್ 5ಗೆ. ಗೂಗಲ್ ಜೆಮಿನಿ 4.7 ಇದೆ. ಪರ್ಫೆಕ್ಟ್ಲಿಟಿ 4.8 ಇದೆ. ನೋವಿಟ್ 4.9 ಇದೆ. ಸೊ ಇದು ಬೇಸ್ಡ್ ಆನ್ ದಟ್ ನೀವು ನಿಮ್ಗೆ ಯಾವುದು ಸೂಟೇಬಲ್ ಅನಿಸುತ್ತೆ ಆ AI ಟೂಲ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಈಗಿನ ಕಾಲದಲ್ಲಿ ಎಲ್ಲ AI ಟೂಲ್ಸನ್ನೇ ಯೂಸ್ ಮಾಡಿಕೊಂಡು ಅವರ ವರ್ಕು, ಅವರ ಸ್ಟಡಿ, ಅವರ ಡೈಲಿ ಲೈಫನ್ನು ತುಂಬ ಸ್ಪೀಡ್ ಆಗಿ ಮಾಡ್ತಾ ಇದ್ದಾರೆ. ಓಕೆ, ಸ್ಟಡಿನೂ ತುಂಬ ಸ್ಪೀಡಾಗಿ ನಡೀತಾ ಇದೆ ಮತ್ತು ಅವ್ರದ್ದು ಡೈಲಿ ಲೈಫು ಆ್ಯಕ್ಟಿವಿಟಿನೂ ತುಂಬ ಸ್ಪೀಡಾಗಿ ಕವರ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಸ್ಟಡಿ ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ನಿಮಗೆ ಇದೆಲ್ಲ ಇನ್ ಡೀಟೇಲಾಗಿ ಎಷ್ಟು ಪರ್ಸೆಂಟ್ ಕವರ್ ಆಗುತ್ತೆ, ನಿಮ್ಮದು ಟೈಮ್ ಎಷ್ಟು ಉಳಿಯುತ್ತೆ, ನಿಮಗೆ ಸೆಲ್ಫ್ ಸ್ಟಡಿಗೆ ನಿಮ್ಮ ಕಾನ್ಫಿಡೆಂಟ್ ಎಷ್ಟು ಗೇನ್ ಆಗುತ್ತೆ, ಮತ್ತು ನಿಮಗೆ ಪರೀಕ್ಷೆಯಲ್ಲಿ ನೆಕ್ಸ್ಟು ಮೂರ್ ಸ್ಕೋರ್ ಮಾಡಬೇಕಾದ್ರೆ ಎಷ್ಟು ಹೆಲ್ಪ್ ಆಗ್ತಾಯಿದೆ AI ಟೂಲ್ಸು, ಇದೆಲ್ಲ ಇನ್ ಡೀಟೇಲಾಗಿ ಇದೆ ಈ ಸ್ಲೈಡಲ್ಲಿ. ಓಕೆ, ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಇಷ್ಟವಾಗಿದ್ದರೆ, ಓಕೆ, ನಿಮ್ಗೆ ಏನಾದರೂ ಡೌಟ್ಸು ಮತ್ತು ಈ AI ಟೂಲ್ ಬಗ್ಗೆ ಇನ್ ಡೀಟೇಲಾಗಿ ಬೇಕಿದ್ದರೆ, ಓಕೆ, ನೀವು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ AI ಟೂಲನ್ನ ಕವರ್ ಮಾಡ್ತೀನಿ. ಓಕೆ, ನಿಮಗೆ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೂ ಜಸ್ಟ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ಒಂದೊಂದು AI ಟೂಲನ್ನು ಅದನ್ನು ಹೇಗೆ ಯೂಸ್ ಮಾಡಬೇಕು ವಿತ್ ಎಕ್ಸಾಂಪಲ್ಲು, ಅದರಿಂದ ಏನೇನು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಕವರ್ ಮಾಡ್ತೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.